ಕೇಂದ್ರದಲ್ಲಿ ಕೆಲಸ ಮಾಡಿದ್ದಾರೆ. ಏನ್ ಕೊಡುಗೆ ಹಂಗಾರೆ? ಬರೀ ಜನತಾದಳ ಪಕ್ಷಕ್ಕೆ ಕೇಳೋದಾದ್ರೆ ಇಷ್ಟೆಲ್ಲ ಅಧಿಕಾರ ಪಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ಹಿರಿಯ ನಾಯಕರು ಅವ್ರ ಕುಟುಂಬದಿಂದ ಏನ್ ಕೊಡುಗೆ ಅಣ್ಣ? ಅವ್ರಿಗೂ ನೀವು ಪ್ರಶ್ನೆ ಕೇಳ್ಬೇಕಲ್ಲ. ನಾವು ನೋಡೋಣ, ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ತಾರತಮ್ಯ ಇಲ್ಲ. ಹಳೆ ಮೈಸೂರು ಪ್ರಾಂತ್ಯ, ಕಲ್ಯಾಣ ಕರ್ನಾಟಕ ಅಂತ ತಾರತಮ್ಯ ಇಲ್ಲ, ಎಲ್ಲ ಒಂದೇ. ಅರಣ್ಯ ಇಲಾಖೆ ಎಷ್ಟು ಮಾಡಕ್ ಬಿಡಲು ನಾವು ಏನೇ ಮಾಡ್ಬೇಕಾಗಿತ್ತಂದ್ರೆ ಕುಮಾರಸ್ವಾಮಿ ಅವ್ರಿಗೆ ಫ್ಯಾಕ್ಟ್ರಿಗಳನ್ನ ಘೋಷಣೆ ಮಾಡ್ತಕ್ಕಂಥದ್ದಿಲ್ಲ, ಅವ್ರ ವ್ಯಾಪ್ತಿದಾಗ ಬರಂಗಿಲ್ಲ. ದಯಮಾಡಿ ಇದನ್ನ ಬಹಳ ಸ್ಪಷ್ಟವಾಗಿ ಮೊನ್ನೆ ಮೆಂಬರ್ಶಿಪ್ ಡ್ರೈವ್ ಅಂತಂದ್ರೆ ನಮ್ಮ JP ಭವನ್ ಕಾರ್ಯಕ್ರಮ ಮಾಡಿದಾಗ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ನನ್ನ ಕ್ಷೇತ್ರದಲ್ಲಿ ಕಡೇಚೂರು ಬಾಡಿಯಾಲಂಬ ಏನಪ್ಪಂದ್ರೆ ಫ್ಯಾಕ್ಟ್ರಿಗಳು ಅದಾವ, 3000 ಎಕರೆ ಏನಪ್ಪಂತಂದ್ರೆ ರಾಜ್ಯ ಸರ್ಕಾರ ಅಕ್ವೈರ್ ಮಾಡ್ಕೊಂಡಿದ್ದಾವೆ. ಇವತ್ತು ಕೇಂದ್ರ ಸರ್ಕಾರದಿಂದ ನಾನು ಏನಾದ್ರೂ ತರಬೇಕಾಗಿತ್ತಂದ್ರೆ ರಾಜ್ಯ ಸರ್ಕಾರದವರು NOC ಕೊಡ್ಬೇಕಾಗುತ್ತೆ. ಇವತ್ತು ಕುಮಾರಸ್ವಾಮಿ ಅವರು ನೇರವಾಗಿ ಏನಪ್ಪಂತಂದ್ರೆ ನಾನು ಕಡೇಚೂರು ಬಾಡಿಯಾಲ್ಗೆ ಏನಪ್ಪಂದ್ರೆ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳೋಷ್ಟು ಅವ್ರಿಗಿಲ್ಲ. ಇದು ಏನಂತಂದ್ರೆ ಸರ್ಕಾರ ಇಲ್ಲಿ ಏನಪ್ಪಂತಂದ್ರೆ ಭೂಮಿ ಇದೆ, ಈ ಭೂಮಿಗೆ ನೀವು ಏನಾದ್ರು ಮಾಡ್ತೀರಿ ಅಂತ ತಿಳ್ಕೊಂಡು ಅವ್ರೇನಾದ್ರು ಪ್ರಸ್ತಾವನೆಗಳನ್ನ ಸಲ್ಲಿಸಿದಾಗ ನಮ್ಮ ಭಾಗದವ್ರು ಇರೋ ಎಲ್ಲರೂ ಕೈಕಾಲನ್ನ ಹಿಡ್ಕೊಂತೀವಿ. ಇಲ್ಲ ಕುಮಾರಸ್ವಾಮಿಗೆ ಅಂತಂದ್ರೆ ನಾವು ಜಗಳಾಡೇನೆ ತರ್ತಕ್ಕಂಥ ಕೆಲಸ ಮಾಡ್ತೀವಿ. ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಬರ್ತೈತೆ ಅದು ಫ್ಯಾಕ್ಟ್ರಿ. ದಯಮಾಡಿ ಒಂದೇ ನಿಮಿಷ, ನೀವ್ ಹೇಳಿದ ಅರ್ಥ ಆಯ್ತಾ? ಇಲ್ಲಿ ಕಂಬೇಕಾ ಇಲ್ಲಿ ಈಗ ನಾವು ಫ್ಯಾಕ್ಟ್ರಿಗಳನ್ನ ಏನಪ್ಪಂದ್ರೆ ಕುಮಾರಸ್ವಾಮಿ ಅವ್ರು ಕೊಡ್ಬೇಕಾಗಿತ್ತು ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಅದಕ್ಕೆ ನೀವ್ ಯಾವ ತರ ಆದ್ರೂ ಏನಪ್ಪಂತಂದ್ರೆ ನಮ್ಮ ಅರ್ಥೈಸ್ಕೊಳ್ಬಹುದು. ಸರ್ಕಾರಗಳು ಏನಪ್ಪಂತಂದ್ರೆ ಈಗ ನಾನು ಬಾಡಿಯಾಲ್ ಕಡೇಚೂರ್ದಾಗ ಜಾಗ ಇದೆ, ಜಾಗಕ್ಕೆ ಏನಪ್ಪಂದ್ರೆ ಕೇಂದ್ರ ಸರ್ಕಾರದಿಂದ ತಗೊಂಡ್ಬರ್ರಿ ಅಂತ ತಿಳ್ಕೊಂಡು ಸರ್ಕಾರ ಹೇಳಿದ್ರೆ ಕುಮಾರಸ್ವಾಮಿ ಕೈಕಾಲು ಹಿಡ್ಕೊಂಡು ಏನಪ್ಪ ತರ್ತೀವಿ. ಇವತ್ತು ತಂದಿರ್ತಕ್ಕಂಥ ಫ್ಯಾಕ್ಟ್ರಿ ಏನಪ್ಪಂದ್ರೆ ಕೊಪ್ಪಳದಾಗ ಏನಪ್ಪಂದ್ರೆ ಅಜ್ಜವ್ರು ಏನಪ್ಪಂದ್ರೆ ಕಣ್ಣೀರಿಟ್ಟು ಏನಪ್ಪಂದ್ರೆ ಜನ ಸಾಯ್ಲಿಕ್ಕತ್ತಾರಲ್ಲ, ಆ ಬಲ್ಡೋಟದ ಏನಪ್ಪಂದ್ರೆ ಪರ್ಮಿಷನ್ ಯಾರು ಕೊಟ್ರು? ಸ್ಟೇಟ್ ಗವರ್ಮೆಂಟ್. ಸರ್ ಇದನ್ನ ಹಿಂಗ್ ಮಾತಾಡ್ಕೊಂತಂದ್ರೆ ಬೇರೆ ಬೇರೆ ರೂಪಕ್ಕೆ ಹೋಗುತ್ತೆ. ಅಂದ್ರೆ ಅಲ್ಲಿ ಕೊಟ್ಟಿಗೆ ಸಾಯದ ಮತ್ತೆ ಸರ್ ಸರ್ಕಾರಗಳು ಮಾಡ್ಬೇಕು, ರಾಜ್ಯ ಸರ್ಕಾರ ಮಾಡ್ಬೇಕದು. ಯಾವ್ದು ಒಂದೇ ಮಾತು ನೋಡ್ರಿ, ಒಂದ್ ನಿಮಿಷ ಸರ್.